children, today we'll be doing first standard math, 10th chapter, that is subtraction. So subtraction concept. Study these example. Binas had 4 pairs. She gave 1 pair to her friend Daisy. How many pairs were left with her? So they are giving in pictures. So this is very easy. Binas hatra 4 pairs ittu nodri. 1, 2, 3, 4. Next, ಏನು ಮಾಡಿದ್ಲು? She gave 1 pair to her friend Daisy. So ಒಂದು ಪೇರ್ನ ಅವಳ ಫ್ರೆಂಡಿಗೆ ಕೊಟ್ಲು. ಎಷ್ಟು ಉಳಿದು? 1, 2, 3. So 3 pairs. So answer is 3. 4 minus 1 is 3. We use the subtraction operation to find how many are left or what remains. ಸೊ ಏನಕ್ಕೆ ಸಬ್ಟ್ರಾಕ್ಷನ್ನ ಯೂಸ್ ಮಾಡ್ತೀವಿ ಅಂದರೆ ಏನು ಉಳಿದಿದೆ ಅಂತ ನೋಡೋದಕ್ಕೆ, ಎಷ್ಟು ಉಳಿದಿದೆ ಅಥವಾ ಏನು ಉಳಿದಿದೆ ಅಂತ ನೋಡೋದಕ್ಕೋಸ್ಕರ ಸಬ್ಟ್ರಾಕ್ಷನ್ನ ಯೂಸ್ ಮಾಡ್ತೀವಿ. ಓಕೆ, ವರ್ಟಿಕಲ್ ಸಬ್ಟ್ರಾಕ್ಷನ್ 4 minus 1. ಈಗ 4 ಫಿಂಗರ್ಸ್ನ ಇಟ್ಕೊಂಡಿದ್ದೀವಿ. -1 ಅಂದ ತಕ್ಷಣ 1 ಫಿಂಗರ್ನ ಮಡಚ್ತೇವೆ. ಎಷ್ಟು ಫಿಂಗರ್ಸ್ದಿಂದ ತೆಗೆದಿದ್ದೇವೆ? 3. ಸೊ 3 ಈಸ್ ದಿ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಇದೆ. ಟೀನಿ ಹ್ಯಾಡ್ 5 ಸ್ಟ್ರಾಬೆರೀಸ್. ನೋಡ್ರಿ, 1, 2, 3, 4, 5. ನೆಕ್ಸ್ಟ್, ಟೀನಿ ಏಟ್ 3 ಸ್ಟ್ರಾಬೆರೀಸ್. ಏನು ಮಾಡಿದ್ಲು? 3 ಸ್ಟ್ರಾಬೆರೀಸ್ನ ತಿಂದ್ಬಿಟ್ಲು. ಎಷ್ಟು ಉಳಿದಿದೆ? 1, 2. ಸೊ 2 ಸ್ಟ್ರಾಬೆರೀಸ್ ಆರ್ ರಿಮೈನ್ಡ್. ಸೊ ಇಲ್ಲಿ ಇನ್ನೊಂದು ಸ್ಟ್ರಾಬೆರಿ ಇಡಬೇಕಿತ್ತು ಅವರು, ಯಾಕೋ ಇಟ್ಟಿಲ್ಲ. ಓಕೆ, ಸೊ 2 ಸ್ಟ್ರಾಬೆರೀಸ್ ಆರ್ ರಿಮೈನಿಂಗ್. So read the story, find the boxes with the correct numbers. One example has been done. 5 monkeys were sitting on a tree. So 5 monkeys. So 1, 2, 3, 4, 5. They were hungry. They went to search in some food. So ಎಲ್ಲದಕ್ಕೂ ಹಶ್ವಾಗಿತ್ತು, ಊಟ ಹುಡುಕೋತಾ ಹೋಯಿತು. They found a basket of juicy fresh fruits. ಒಂದು ಬ್ಯಾಸ್ಕೆಟಲ್ಲಿ ಫ್ರೆಶ್ ಫ್ರೂಟ್ಸ್ ಇರುವಂಥ ಬ್ಯಾಸ್ಕೆಟ್ ಸಿಕ್ತು. They took away some fruits and ate them. Some fruits were left in the basket. Let's find out how many fruits were left. Each set shows the total number of fruits. Crossed out fruits shows the fruits they taken away. ನೋಡಿ, 5 little monkeys ಯಾವ್ಯಾವ ಫ್ರೂಟ್ನ ಕದ್ಕೊಂಡು ಹೋಗಿದೆ ಅಂತ. ಸೊ ಈ ಮಂಕಿ ಆ್ಯಪಲ್ದು ಬ್ಯಾಸ್ಕೆಟ್ ತೊಗೊಂಡೋಗಿದ್ದೆ. ಆದರೆ ಎಷ್ಟು ಆ್ಯಪಲ್ಸ್ ಇತ್ತು ಅದರಲ್ಲಿ? 1, 2, 3, 4, 5, 6 ಆ್ಯಪಲ್ಸ್ ಇತ್ತು. ಇಲ್ಲಿ ನೋಡಿ, ಕ್ರಾಸ್ ಔಟ್ ಮಾಡಿಬಿಟ್ಟಿದ್ದಾರೆ. ಸೊ ಕ್ರಾಸ್ ಔಟ್ ಮಾಡಿಬಿಟ್ಟಿದ್ದಾರೆ. ಸೊ ಎಷ್ಟು ಕ್ರಾಸ್ ಔಟ್ ಮಾಡಿದ್ದಾರೆ? 1, 2, 3, 4 ಆ್ಯಪಲ್ಸ್ನ ತಿಂದ್ಬಿಟ್ಟಿದೆ. ಎಷ್ಟನ್ನು ಉಳಿಸಿದೆ? 1, 2 ಆ್ಯಪಲ್ಸ್ನ ಉಳಿಸಿದೆ. ಓಕೆ, ದ ಸೇಮ್ ವೇ ಆರೆಂಜ್ 1, 2, 3 ಆರೆಂಜಸ್ನ ತಿಂದ್ಬಿಟ್ಟಿದೆ. ಎಷ್ಟು ಉಳಿತು? 1 ಆರೆಂಜ್ ಅಷ್ಟೇ ಉಳಿದಿದೆ. ಸೊ ಪೇರ್ಸ್, ಎಷ್ಟು ಪೇರ್ಸ್ ಇದ್ದಾವೆ? 1, 2, 3, 4, 5, 6, 7, 8 ಪೇರ್ಸ್ ಇದೆ. ಈ ಮಂಕಿ ಎಷ್ಟು ಪೇರ್ಸ್ ತಿಂದ್ಬಿಟ್ಟಿದ್ದಾವೆ? 1, 2, 3, 4, 5 ಪೇರ್ಸ್ನ ತಿಂದ್ಬಿಟ್ಟಿದೆ. ಸೊ ಉಳಿದಿದೆ ಎಷ್ಟು? 1, 2, 3. ಸೊ 3 ಪೇರ್ಸ್ ಆರ್ ಲೆಫ್ಟ್. ಸೊ ಇದೇ ಥರ ಬೇರೆ ಫ್ರೂಟ್ಸ್ನು ಕೂಡ ಲೆಕ್ಕ ಹಾಕಿ. ಓಕೆ, ಸೊ ದ ನೆಕ್ಸ್ಟ್ ಎಕ್ಸಸೈಸ್. ರೈಟ್ ದಿ ಸಬ್ಟ್ರಾಕ್ಷನ್ ಸೆಂಟೆನ್ಸ್ ಫಾರ್ ಈಚ್ ಗಿವನ್ ಗ್ರೂಪ್ ಆಫ್ ಫ್ರೂಟ್ಸ್. ಒನ್ ಎಕ್ಸಾಂಪಲ್ ಹ್ಯಾಸ್ ಬಿನ್ ಡನ್. ಸೊ 1, 2, 3, 4, 5, 6, 7 ಪೈನಾಪಲ್ಸ್ ಇತ್ತು. 3 ಕ್ರಾಸ್ಡ್ ಔಟ್, 4 ಲೆಫ್ಟ್. ಸೊ 1, 2, 3, 4 ಉಳಿದಿದೆ. 3 ಕ್ರಾಸ್ಡ್ ಔಟ್ ಆಗಿದೆ. ಸೊ had, crossed out.
ಲೆಫ್ಟ್. ಸೊ ಅದೇ ಥರ 7 ಇದ್ದು, ಸೊ 3 ಕ್ರಾಸ್ ಔಟ್ ಆಗಿದೆ, 4 ಲೆಫ್ಟ್. ಎಲ್ಲದಕ್ಕೂ ಹ್ಯಾಡ್ ಅಂತ ಬರೀಬೇಕು, ಎಲ್ಲದಕ್ಕೂ ಕ್ರಾಸ್ಡ್ ಔಟ್ ಅಂತ ಬರೀಬೇಕು, ಎಲ್ಲದಕ್ಕೂ ಲೆಫ್ಟ್ ಅಂತ ಬರೀಬೇಕು. ಸೊ ನೆಕ್ಸ್ಟ್, ರೈಟ್ ದಿ ಸಬ್ಟ್ರಾಕ್ಷನ್ ಸೆಂಟೆನ್ಸ್ ಫಾರ್ ಈಚ್ ಆಫ್ ದಿ ಫಾಲೋಯಿಂಗ್ ಗ್ರೂಪ್ಸ್. ಸೊ ನೋಡ್ರಿ, 1 2 3 4 5 6 7 ಆ್ಯಪಲ್ಸ್ ಇದೆ. ಸೊ 2 ಕ್ರಾಸ್ ಔಟ್ ಮಾಡಿದ್ದಾರೆ, ಸೊ -2. ಸೊ 7 ಫಿಂಗರ್ಸ್ನ ನನಗೆ ಹಿಡಿಯೋದಕ್ಕಾಗಲ್ಲ. ಸೊ 7ನ ಇದರಲ್ಲೇ ತೋರಿಸ್ತೀನಿ. ಓಕೆ, ಸೊ 2 ಕ್ರಾಸ್ ಔಟ್ ಮಾಡಿದ್ದಾರೆ. ಉಳಿದಿದ್ದೆಷ್ಟು? 1 2 3 4 5. ಸೊ 5 ಉಳಿದಿದೆ. ಓಕೆ, ಓಕೆ. ಸೊ ಇದು ಕೂಡ ಸೇಮ್ ಥಿಂಗ್. ನೆಕ್ಸ್ಟು ಸಬ್ಟ್ರಾಕ್ಷನ್ ಬೈ ಟೇಕಿಂಗ್ ಅವೇ. ಸೊ ಟೇಕಿಂಗ್ ಅವೇ ಸಬ್ಟ್ರಾಕ್ಷನ್ನ ಮಾಡಬೇಕು ಅವರು. ಓಕೆ, there are 5 balloons, 2 balloons burst, 3 balloons are left. So there are 7 toffees, 4 toffees are eaten. 7 minus 4, 7 minus 4, so 3. ಸೊ ಅದೇ ಥರ ಇದು ಬೇರೆ ಪ್ರಾಬ್ಲಮ್ಸ್ನು ಕೂಡ ಸಾಲ್ವ್ ಮಾಡಿರಿ. ಓಕೆ, ನೆಕ್ಸ್ಟ್, count the total number of objects, take away the shaded objects, write the subtraction. One example has been done. So 1 2 3 4 5 flowers ಇದ್ದಾವೆ. 2 ಫ್ಲವರ್ಸ್ನ ಮಾತ್ರ ಕಲರ್ ಮಾಡಿದ್ದಾರೆ. ಸೊ ಎಷ್ಟು ಉಳಿದಿದ್ದು? 1 2 3. ಸೊ 3 is the remaining flowers. ಸೊ ಹಿಯರ್ ಇದೆಷ್ಟಿದೆ ಕೌಂಟ್ ಮಾಡಬೇಕು. 1 2 3 4 5 6 7 8 9. ಸೊ ಟೋಟಲ್ ಆಗಿ 9 ಲೀಫ್ ಇದೆ. ಒಂದು ಲೀಫ್ ಮಾತ್ರ ಶೇಡ್ ಮಾಡಿದ್ದಾರೆ. ಸೊ 9 minus 1 is 8. ಸೊ ಈ ಥರ ಬೇರೆ ಪ್ರಾಬ್ಲಮ್ಸ್ನ ಕೂಡ ಸಾಲ್ವ್ ಮಾಡ್ಕೊಳ್ಳಿ. ನೆಕ್ಸ್ಟ್, ಯೂಸ್ ಆಬ್ಜೆಕ್ಟ್ಸ್ ರಿಟರ್ನ್, ರೈಟ್ ನಂಬರ್ಸ್ ಇನ್ ದ ಬಾಕ್ಸ್, ಫೈಂಡ್ ದ ನಂಬರ್ ಆಫ್ ಆಬ್ಜೆಕ್ಟ್ಸ್ ಲೆಫ್ಟ್. ಔಟ್ ಆಫ್ 5 ಫ್ಲವರ್ಸ್ ಆಲ್ ವೇರ್ ಟೇಕನ್. 5 ಫ್ಲವರ್ಸ್ ಇತ್ತು, ಎಲ್ಲ 5 ಫ್ಲವರ್ಸು ತೊಗೊಂಡ್ಬಿಟ್ರು. ಸೊ 5 minus 5 ಎಷ್ಟು? 0. ಸೊ 6 birds perched on a branch of tree. All flew away. ಸೊ ಒಂದು ಮರದ ಮೇಲೆ 6 ಪಕ್ಷಿಗಳು ಕೂತಿದ್ವು, 6 ಪಕ್ಷಿಗಳು ಕೂಡ ಹಾರೋಯ್ತು. ಸೊ ಎಷ್ಟಿರುತ್ತೆ ಅಲ್ಲಿ? 6 ಪಕ್ಷಿ ಬಂದು 6 ಪಕ್ಷಿ ಕೂಡ ಹೋಗ್ಬಿಟ್ರೆ ಏನೂ ಇರೋದಿಲ್ಲ ತಾನೆ. ಸೊ 0 ಆಗುತ್ತೆ. ಓಕೆ, A rabbit ate 2 carrots out of 6 carrots. 6 carrots ಇತ್ತು, 6 carrots ಅಲ್ಲಿ 2 carrots ತಿಂತು. ಸೊ 6 minus 2 is 4. ಸೊ ಅದೇ ಥರ ಇದೊಂದು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡಿ ನೋಡೋಣ. ಉಳಿದಿದ್ದು ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ.